ಟೆಸ್ಲಾ ಅವರೇ ಹೇಳ್ತಾ ಇದ್ರು, ನಿಮಗೇನಾದರೂ 369ನ ಇಂಪಾರ್ಟೆನ್ಸ್ ಅರ್ಥ ಆಯಿತು ಅಂದರೆ ನಿಮಗೆ ಯೂನಿವರ್ಸ್ನ ಕೀಲಿಕೈ ಸಿಕ್ಕಿದ ಹಾಗೆ ಅಂತ. ಈ ಕೀಲಿಕೈನಿಂದ ತುಂಬ ಲಾಸ್ಗಳನ್ನು ಅನ್ಲಾಕ್ ಮಾಡ್ಕೊಳ್ತೀರಾ ನಿಮ್ಮ ಲೈಫ್ನಲ್ಲಿ. ಮತ್ತು ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ನಿಮ್ಮ ಏನೇನು ರಿಲೇಷನ್ಶಿಪ್ಪು, ಫೈನಾನ್ಷಿಯಲ್ಲು, ಬಿಸ್ನೆಸ್ಸು, ಜಾಬ್ನ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಸಾಲ್ವ್ ಆಗಿಬಿಡುತ್ತೆ. ಪ್ರಶ್ನೆ ಬರೋದೇನಪ್ಪ ಅಂದರೆ, ನಾವುಗಳು ಇದನ್ನು ಯಾವಾಗಾದರೂ ಅರ್ಥ ಮಾಡಿಕೊಂಡು ನಮ್ಮ ವಿಶಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ಬಗ್ಗೆ ಪ್ರಯತ್ನ ಮಾಡ್ತಿದ್ದೀವಾ? ಜನಗಳು 369 ಏನೋ ಬರೀತಾರೆ, ಆದರೆ ಯೂನಿವರ್ಸ್ನ ಫೀಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವತ್ತು ಆ ಸೀಕ್ರೆಟ್ನ ತಿಳ್ಕೊಳ್ಳೋದ್ರಲ್ಲಿದ್ದೀರಾ. ಇದನ್ನು ನೀವು ಬರೆಯೋದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇದೊಂದು ಕೇವಲ ಟೆಕ್ನಿಕ್ ಆಗಿಲ್ಲ, ಇದೊಂದು ಫ್ರೀಕ್ವೆನ್ಸಿ ಆಗಿದೆ. ನೀವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ನಿಮ್ಮ ರಿಯಾಲಿಟಿನ ಬರ್ಕೊಳ್ಬಹುದು. ಯೂನಿವರ್ಸ್ ಬರೆಯೋದ್ರಿಂದ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದನ್ನೇ. ಯಾವಾಗಲೂ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ವೈಬ್ರೇಷನನ್ನು ಅರ್ಥ ಮಾಡ್ಕೊಳ್ಳುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಪ್ರತಿದಿನ ಸಾವಿರಾರು ಜನ 369 ಟೆಕ್ನಿಕ್ ಮಾಡ್ತಾರೆ. 3 ಸಲ ಬೆಳಗ್ಗೆ ಬರೀತಾರೆ, 6 ಸಲ ಮಧ್ಯಾಹ್ನ ಬರೀತಾರೆ, 9 ಸಲ ಸಂಜೆ ಅಥವಾ ರಾತ್ರಿ ಬರೀತಾರೆ. ಆದರೂ ಅವರ ಲೈಫು ಚೇಂಜ್ ಆಗಿರಲ್ಲ. ಯಾಕೆ? ಬರೆದ ಕೂಡಲೇ ಮ್ಯಾನಿಫೆಸ್ಟೇಷನ್ ಆಗಿಬಿಡಲ್ಲ. ಮ್ಯಾನಿಫೆಸ್ಟೇಷನ್ ಪೂರ್ತಿ ಆಗೋದೇ ಅದರ ಅಲೈನ್ಮೆಂಟ್ನಿಂದ. ಅಂದ್ಕೊಳ್ರಿ, ಮೈಂಡೇ ಬೇರೆ ಏನೋ ಬಯಸ್ತಾ ಇದೆ, ಹೃದಯನೇ ಬೇರೆ ಏನೋ ಬಯಸ್ತಾ ಇದ್ದರೆ ಇದರಿಂದ ಯೂನಿವರ್ಸ್ ಕನ್ಫ್ಯೂಸ್ ಆಗುತ್ತೆ ತಾನೇ. ನಿಮ್ಮ ಥಾಟ್ ಮತ್ತು ಎಮೋಷನ್ ಒಂದೇ ಆಗಿಬಿಟ್ಟಾಗ ಇನ್ನೊಂದು ಸಲ ನಿಮ್ಮ ಹೃದಯ ಮತ್ತು ಬುದ್ಧಿ ಒಂದಾಗ್ಬಿಡುತ್ತೆ. 369 ಇದೆಯಲ್ಲ, ಇದೊಂದು ನಂಬರ್ ಗೇಮ್ ಆಗಿಲ್ಲ, ಇದೊಂದು ನಿಮ್ಮ ಎನರ್ಜಿ ಪ್ಯಾಟ್ರನ್ ಆಗಿದೆ. ನಿಮಗೆ ಇದು ಕೆಲಸ ಹೇಗೆ ಮಾಡುತ್ತೆ ಅಂತ ಗೊತ್ತಾಗ್ಬಿಟ್ರೆ ಆಗ ನೀವು ನಿಮ್ಮ ಸಂಪೂರ್ಣ ರಿಯಾಲಿಟಿಯನ್ನೇ ಚೇಂಜ್ ಮಾಡ್ಕೊಳ್ಬಹುದು. ಒಂದು ಸ್ಟೋರಿಯಿಂದ ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳೋಣ. ರವಿ ಅನ್ನೋ ಯುವಕ ಕಾನ್ಫಿಡೆನ್ಸ್ ಕಡಿಮೆ ಇತ್ತು, ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ರು, ತನ್ನ ಮೇಲೆ ಡೌಟ್ ಇಟ್ಕೊಂಡಿದ್ರು, ಈ ಪ್ರಪಂಚದಿಂದ ತುಂಬಾ ಫ್ರಸ್ಟ್ರೇಷನ್ ಆಗಿದ್ರು. ಯಾಕಂದರೆ ಸಕ್ಸಸ್ ಸಿಕ್ಕಿರಲಿಲ್ಲ, ಒಳಗಿಂದ ಫುಲ್ ಖಾಲಿ ಆಗಿದ್ರು. ಆಗ ಅವರು ಮೊದಲನೇ ಸಲ ಟೆಸ್ಲಾ ಅವರ ಒಂದು ಉಲ್ಲೇಖವನ್ನು ನೋಡಿದ್ರು. ಅದು 369 ಅಂತ ಕರೆಯಲ್ಪಡ್ತಾ ಇತ್ತು. 369 ಇಸ್ ದ ಕೀ ಟು ದ ಯೂನಿವರ್ಸ್. ರವಿ ಬರೆಯೋಕ್ಕೆ ಶುರು ಮಾಡಿದ್ರು. ಪ್ರತಿದಿನ 3 ಸಲ 6 ಸಲ 9 ಸಲ ಗೋಲ್ಸ್ನ ಬರಿತಾನೆ ಇದ್ದರು. ಆದರೂ ಏನೊಂದು ಬದಲಾಗಲೇ ಇಲ್ಲ. ಎಲ್ಲಿವರೆಗೂ ಅಂದರೆ ರವಿ ತಿಳ್ಕೊಂಡ್ರು 369 ಬರೆಯೋದ್ರ ಬಗ್ಗೆ ಅಲ್ಲ, ಸಬ್ಕಾನ್ಷಿಯಸ್ ಮೈಂಡ್ಗೆ ಪದೇ ಒಂದೇ ವೈಬ್ರೇಷನ್ನ ಮೇಲೆ ಕೆಲಸ ಮಾಡೋದಾಗಿತ್ತು. ರವಿ ಬರೆಯುವಾಗ ಕೇವಲ ಯಾವಾಗಲೂ ಪದಗಳನ್ನು ಮಾತ್ರ ಬರಿತಾ ಇದ್ರು. ನೀವು ಇದನ್ನು ಅರ್ಥ ಮಾಡ್ಕೊಳ್ರಿ, ಭಾವನೆಗಳು ಇರಲಿಲ್ಲ. ಆಗ ರವಿ ಸ್ವಲ್ಪ ಕಾಯ್ದರು, ಸ್ವಲ್ಪ ಕಲಿತ್ಕೊಂಡ್ರು. ನೆಕ್ಸ್ಟ್ ಬರೆಯೋದ್ರ ಜೊತೆ ಅನುಭವಿಸೋದನ್ನು ಶುರು ಮಾಡಿದ್ರು. ಬೆಳಗ್ಗೆ ಬರಿತಾ ಇದ್ರು, ಆಲ್ರೆಡಿ ರವಿ ಲೈಫ್ನಲ್ಲಿ ಆಗೋಗ್ಬಿಟ್ಟಿದೆ. ಮಧ್ಯಾಹ್ನ ಬರಿತಾ ಇದ್ರು ಗ್ರ್ಯಾಟಿಟ್ಯೂಡ್ನ ಜೊತೆ, ರಾತ್ರಿ ಬರಿತಾ ಇದ್ರು ಸರೆಂಡರ್ ಎನರ್ಜಿ ಜೊತೆ. ತಂದೆ ಇದು ಆಗೋಗ್ಬಿಟ್ಟಿದೆ, ಎಲ್ಲ ನಿಂದೆ, ಎಲ್ಲ ನೀನೇ ಅಂತ ಇದನ್ನು 21 ದಿನ ಮಾಡಿದ್ರು. 21 ದಿನದ ಒಳಗೇ ರವಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಿದ್ದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಿಬಿಟ್ರು. ಆತ್ಮವಿಶ್ವಾಸದಿಂದ ಟೀಚರ್ ಇದ್ರಾಗ ಮಾತಾಡ್ತಾ ಇದ್ರು, ಎಲ್ಲರ ಜೊತೆ ಬೆರೆತರು. ಇದೇನು ಕೋಇನ್ಸಿಡೆಂಟ್ ಆಗಿರಲಿಲ್ಲ, ಯೂನಿವರ್ಸ್ನ ಕನ್ಫರ್ಮೇಷನ್ ಆಗಿತ್ತು. ಆಗ ರವಿ ಅರ್ಥ ಮಾಡಿಕೊಂಡ್ರು, 3, 6, 9 ಕೇವಲ ಬರೆಯೋದಕ್ಕೆ ಮಾತ್ರನೇ ಅಂತ ಅಲ್ಲ, ಅದು ನಿಮ್ಮ ಫ್ರೀಕ್ವೆನ್ಸಿಯನ್ನು ಅಲೈನ್ ಮಾಡುತ್ತೆ. ಈ ಉಲ್ಲೇಖವನ್ನು ಸೈನ್ಸ್ ಮತ್ತು ಸ್ಪಿರಿಚುವಲ್ ಎಕ್ಸ್ಪ್ಲನೇಷನಿಂದ ತಿಳ್ಕೊಳ್ಬೇಕಂದ್ರೆ ಟೆಸ್ಲಾ ಅವರು ಹೇಳ್ತಾರೆ 369 ಒಂದು ಯೂನಿವರ್ಸ್ನ ಫ್ರೀಕ್ವೆನ್ಸಿಯ ಪ್ಯಾಟ್ರನ್ ಅಂತ. 369 ನಂಬರು ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಕ್ರಿಯೇಷನ್, ಎಕ್ಸ್ಪ್ಯಾನ್ಷನ್ ಮತ್ತು ಕಂಪ್ಲೀಷನ್, ಅಂದರೆ ಸೃಷ್ಟಿ, ವಿಸ್ತರಣೆ ಮತ್ತು ಪೂರ್ಣಗೊಳಿಸುವಿಕೆ. ಇದನ್ನು ತಿಳ್ಕೊಳ್ರಿ. 3 ಕ್ರಿಯೇಷನ್ ಎನರ್ಜಿ, ಸೃಷ್ಟಿಯ ಊರ್ಜಾ. ಯಾವಾಗ ಬೆಳಗ್ಗೆನೇ ನೀವು ಬರೀತೀರೋ ನಿಮ್ಮ ಬ್ರೈನ್ ಆಲ್ಫಾ ಮತ್ತು ಥೀಟಾ ವೇವ್ನ ಮಧ್ಯ ಇರುತ್ತೆ. ಇದರಿಂದ ಸಬ್ಕಾನ್ಷಿಯಸ್ ಮೈಂಡ್ನ ಬಾಗಿಲು ಓಪನ್ ಆಗುತ್ತೆ. ಯಾವಾಗ 3 ಸಲ ಬರೀತೀರೋ ವಿಶ್ವಕ್ಕೆ ಉದ್ದೇಶದ ಸಂಕೇತವನ್ನು ಕಳಿಸ್ತಾ ಇರ್ತೀರಾ. ನಾನು ಈ ವಸ್ತುನ ಆರಿಸ್ಕೊಂಡಾಯ್ತು. ನೆಕ್ಸ್ಟ್ ಬರುತ್ತೆ 6 ಎಕ್ಸ್ಪ್ಯಾನ್ಷನ್ ಎನರ್ಜಿ, ವಿಸ್ತರಣೆಯ ಊರ್ಜಾ. ಈ ಎನರ್ಜಿಯಲ್ಲಿ ಮಧ್ಯಾಹ್ನ ಬರೆದಾಗ ಬೀಟಾ ಫ್ರೀಕ್ವೆನ್ಸಿ ಒಳಗಿರುತ್ತೆ, ಕಾನ್ಷಿಯಸ್ ಆ್ಯಕ್ಷನ್ ಇದರೊಳಗಿರುತ್ತೆ. ಈ ಟೈಮ್ ಹೇಗಂದರೆ ನಿಮಗೆ ನಿಮ್ಮ ನಂಬಿಕೆಗಳನ್ನು ಬಲಪಡಿಸ್ತಾ ಇರ್ತೀರ. ಗ್ರ್ಯಾಟಿಟ್ಯೂಡ್ನ ಜೊತೆ ನೀವು ನಿಮ್ಮ ಡಿಸೈರ್ ಆಗೋಗಿದೆ ಅಂತ ಬರೆದಾಗ ನ್ಯೂರೋಸೈನ್ಸ್ ಹೇಳುತ್ತೆ ಗ್ರ್ಯಾಟಿಟ್ಯೂಡ್ ನಿಮಗೆ ಸೇಮ್ ನ್ಯೂರಲ್ ಪಾತ್ವೆನ ಆ್ಯಕ್ಟಿವ್ ಮಾಡುತ್ತೆ, ಅದನ್ನು ಬಲಪಡಿಸುತ್ತೆ. ಅಂದರೆ ನಿಮ್ಮ ಬ್ರೈನ್ ರಿಯಲ್ ಮತ್ತು ಇಮ್ಯಾಜಿನ್ನ ಮಧ್ಯೆ ವ್ಯತ್ಯಾಸ ಕಂಡಿಡಿಯಲ್ಲ. ಇದು ನಿಮಗೆ ಗೊತ್ತಾದರೆ ಆಶ್ಚರ್ಯ ಪಡ್ತೀರಾ. ಇಮ್ಯಾಜಿನ್ ಮತ್ತು ರಿಯಾಲಿಟಿಯ ವ್ಯತ್ಯಾಸನೇ ಕಂಡಿಡಿಯಲ್ಲ. ನೆಕ್ಸ್ಟ್ 9 ಕಂಪ್ಲೀಷನ್ ಎನರ್ಜಿ, ಪೂರ್ಣಗೊಳಿಸುವಿಕೆ. ರಾತ್ರಿಯಲ್ಲಿ ಬರೆಯೋದು ಎಲ್ಲದಕ್ಕಿಂತ ತುಂಬಾ ಪವರ್ಫುಲ್ ಆಗಿದೆ. ಸಬ್ಕಾನ್ಷಿಯಸ್ ಮೈಂಡ್ ಮಲಗೋಕ್ಕೂ ಮೊದಲು ಕೊನೆಯ ಆಜ್ಞೆಯನ್ನು ಸ್ವೀಕಾರ ಮಾಡುತ್ತೆ.
ಲಾಸ್ಟ್ ಕಮಾಂಡನ್ನು ಸ್ವೀಕಾರ ಮಾಡುತ್ತೆ. ಯಾವಾಗ ನೀವು ಎಮೋಷ್ನಲ್ ಸರೆಂಡರ್ ಜೊತೆ ಬರಿತೀರೋ ನಿಮ್ಮ ಫ್ರೀಕ್ವೆನ್ಸಿಯನ್ನು ಕ್ವಾಂಟಮ್ ಫೀಲ್ಡ್ನಲ್ಲಿ ಬಿಡುಗಡೆ ಮಾಡ್ತೀರಾ. ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ ವೀಕ್ಷಕನು ವಾಸ್ತವವನ್ನು ಸೃಷ್ಟಿ ಮಾಡ್ತಾನೆ. ವೀಕ್ಷಕನು ವಾಸ್ತವವನ್ನು ಸೃಷ್ಟಿ ಮಾಡ್ತಾನ. ಅರ್ಥ ಏನು? ಹಾಗಂದರೆ ನಿಮ್ಮ ಗಮನ, ನಿಮ್ಮ ನಂಬಿಕೆ, ನಿಮ್ಮ ಭಾವನೆಗಳು ಇವೆಲ್ಲ ಒಟ್ಟಾಗಿ ಸೇರಿಕೊಂಡು ಅಲೆಯನ್ನು ಒಂದು ಕಣವನ್ನಾಗಿ ಪರಿವರ್ತಿಸುತ್ತೆ. ಮತ್ತು ಇದೇ ನಿಮ್ಮ ವಾಸ್ತವ ಆಗುತ್ತೆ, ನಿಮ್ಮ ಎಮೋಷನ್ ಆಗುತ್ತೆ. ನೀವೇನಾದರೂ ಯಾವಾಗಾದರೂ 369 ಬರೆದಿದ್ರೆ ಮತ್ತು ಏನೊಂದು ಆಗೇ ಇಲ್ಲ ಅಂತಿದ್ರೆ ನೆನ್ಪಿಟ್ಕೊಳ್ರಿ, ನೀವು ಬರೆದಿರೋ ಅಷ್ಟು ಕೂಡ ಕೆಲಸಗಳನ್ನು ಮಾಡಲ್ಲ, ನಿಮ್ಮ ಫ್ರೀಕ್ವೆನ್ಸಿ ಕೆಲಸ ಮಾಡುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಈಗ ತಿಳ್ಕೊಳ್ಳೋಣ ಪ್ರಾಕ್ಟಿಕಲಿ ಯಾವ ವಿಧಾನದಲ್ಲಿ ಮಾಡೋದು ಅಂತ. ಪ್ರಾಕ್ಟಿಕಲ್ ಸ್ಟೆಪ್ಸು ಹೌ ಟು ಡೂ 369 ದ ರೈಟ್ ವೇ. ಬೆಳಗ್ಗೆ 3 ಸಲ ಬರೀರಿ. ಎಕ್ಸಾಂಪಲ್ಗೆ ಅಬ್ಬಂಡೆನ್ಸ್ ಮತ್ತು ಪರ್ಪಸ್ನ ಸಮೇತ ನಾನು ನನ್ನ ಕನಸಿನ ಜೀವನವನ್ನು ಶಾಂತಿಯಿಂದ ನಡೆಸ್ತಾ ಇದ್ದೇನೆ. ಇದನ್ನು 3 ಸಲ ಬರೀರಿ. ಆಲ್ರೆಡಿ ಆ ಜೀವನವನ್ನು ನೀವು ಜೀವಿಸ್ತಾ ಇರೋ ಇಮ್ಯಾಜಿನ್ ಮಾಡ್ಕೊಳ್ರಿ, ಅನುಭವಿಸಿ ಬರೀರಿ. ಆಳವಾದ ಉಸಿರಾಟ ತಗೊಳ್ರಿ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿರಿ. 2ನೇ ಟೈಮು ಮಧ್ಯಾಹ್ನ 6 ಸಲ ಬರಿಬೇಕು. ಅದೇ ವಿಷಯನ ಗ್ರ್ಯಾಟಿಟ್ಯೂಡ್ನ ಜೊತೆ ಬರೀರಿ, ಫೀಲ್ ಮಾಡ್ಕೊಳ್ರಿ, ಇಮ್ಯಾಜಿನ್ ಮಾಡ್ಕೊಳ್ರಿ. ನಿಮ್ಮ ಫೋನ್ನಲ್ಲಿ ಕಾಲ್ಸ್ಗಳು ಬರ್ತಾ ಇದೆ, ಕಾಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ರಾತ್ರಿ ಬರೀರಿ, 9 ಸಲ ಸರೆಂಡರ್ ಆಗಿ ಬರೀರಿ. ಅಂದರೆ ಲೆಟ್ಗೋ ಮಾಡಿಬಿಡ್ರಿ. ಹೊರಗೇನೂ ಇಲ್ಲ, ಕಂಟ್ರೋಲ್ನಲ್ಲಿ ಏನೂ ಇಲ್ಲ, ಕೇವಲ ನಂಬಿಕೆ ಇದೆ ಅಷ್ಟೇ. ಮತ್ತು ನಿಮ್ಮ ಜೀವನ ಆಲ್ರೆಡಿ ಫುಲ್ಫಿಲ್ ಆಗೋಗ್ಬಿಟ್ಟಿದೆ. 21 ದಿನದವರೆಗೂ ಈ ಪ್ರೊಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು ಫೀಲ್ ಮಾಡ್ಕೊಳ್ಳೋದಾಗಿರುತ್ತೆ. ಎಮೋಷನ್ಸ್ನ ಬಿಟ್ಟು ಮ್ಯಾನಿಫೆಸ್ಟೇಷನ್ ಖಾಲಿ ಆಗಿಬಿಟ್ಟಿರುತ್ತೆ. ಅಂದರೆ ಖಾಲಿ ಎನ್ವೆಲಪ್ ಆಗಿರುತ್ತೆ. ಭಾವನೆಗಳು ನಿಮ್ಮನ್ನು ಯಾವಾಗ ಆ್ಯಕ್ಟಿವೇಟ್ ಮಾಡುತ್ತೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮ್ ಮಾಡಿದಾಗ. ನಿಮ್ಮ ಊರ್ಜಾ ಮತ್ತು ಭಾವನೆಗಳು ಯಾವಾಗ ಒಟ್ಟಿಗೆ ಆಗ್ತಾವೋ ಆಗ ಫಟ್ ಅಂತ ಮ್ಯಾನಿಫೆಸ್ಟೇಷನ್ ಆಗೋಗುತ್ತೆ. ಯೂನಿವರ್ಸ್ ವೈಬ್ರೇಷನ್ನ ಮೇಲೆ ಕೆಲಸ ಮಾಡುತ್ತೆ. ನಿಮ್ಮ ಯೋಚನೆಗಳು, ಭಾವನೆಗಳು ಯಾವಾಗ ಅಲೈನ್ ಆಗುತ್ತೋ ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ನೀವು ಮ್ಯಾಗ್ನೆಟ್ ಆಗಿಬಿಡ್ತೀರಾ. ಲಾ ಆಫ್ ಅಟ್ರಾಕ್ಷನ್ ಒಂದು ರೂಲ್ ಆಗಿಲ್ಲ, ನಿಮ್ಮ ಫ್ರೀಕ್ವೆನ್ಸಿಯ ಸಂಯೋಗ ಆಗಿದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಂದು ರೇಡಿಯೋ. ಎಲ್ಲಿ ಫ್ರೀಕ್ವೆನ್ಸಿ ಬದಲಾಗುತ್ತೋ ಅಲ್ಲಿ ನಿಮ್ಮ ರಿಯಾಲಿಟಿ ಬದಲಾಗುತ್ತೆ. ನಿಧಾನವಾಗಿ ರಿಲ್ಯಾಕ್ಸ್ ಆಗಿರಿ, ಪ್ರೇಯರ್ ಮಾಡಿರಿ ರಿಫ್ಲೆಕ್ಟಿವ್ ಟೋನ್ನಲ್ಲಿ. ನಿಮಗೆ ನೀವು ಹೇಳ್ತಿರೋ ಹಾಗೆ ಎಲ್ಲನೂ ಸರಿಯಾಗಿ ಆಗ್ತಾ ಇದೆ. ನಿಮಗೆಲ್ಲ ಒಂದು ಪ್ರಶ್ನೆ, ಇದರ ಉತ್ತರ ಹೇಳ್ರಿ. ನೀವು ಬರಿತಾ ಇದ್ದೀರಾ ಇಲ್ಲ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ? ಕಮೆಂಟ್ ಮಾಡಿರಿ. ಈಗಿಂದ ನೀವು ಕೇವಲ ಬರಿತಾ ಇಲ್ಲ, ವೈಬ್ರೇಟ್ ಮಾಡ್ತಾ ಇರ್ತೀರಾ ಅಂತ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.